ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಸುಮಾರು 10 ವರ್ಷಗಳ ಹಿಂದೆ ನಮ್ಮ ನಿಸರ್ಗದಲ್ಲಿ ನಾವೊಂದು ಸಂಶೋಧನೆ ಕಂಡಕ್ಟ್ ಮಾಡಿದ್ವಿ, ಒಂದು ರಿಸರ್ಚ್. ಆ ರಿಸರ್ಚ್ ಡಯಾಬಿಟಿಸ್ ಮೇಲೆ ಇತ್ತು. ಸೊ ನಮಗೆಲ್ಲ ಗೊತ್ತು, ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ದು ಕೊರತೆ ಇದ್ದಾಗ ಸಕ್ಕರೆ ಕಾಯಿಲೆ ಡೆವಲಪ್ ಆಗುತ್ತೆ ಅಂತ ಗೊತ್ತು. ಸೊ ಆ ಟೈಮಲ್ಲಿ ನಾವು ಯೂಶ್ವಲಿ ಡಯಾಬಿಟಿಸ್ ಇದ್ದವರು ಏನು ಚೆಕ್ ಮಾಡ್ತೀವಿ? ಯೂಶ್ವಲಿ ನಾವು ಲ್ಯಾಬಿಗೆ ಹೋಗ್ತೀವಿ, ನಮ್ಮ ಬ್ಲಡ್ ಗ್ಲೂಕೋಸ್, ಅದು ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಅಥವಾ ಪೋಸ್ಟ್ ಪ್ರ್ಯಾಂಡಲ್ ಬ್ಲಡ್ ಗ್ಲೂಕೋಸನ್ನು ಚೆಕ್ ಮಾಡ್ತೀವಿ. ಆ್ಯಂಡ್ ಅದು ಅಬೋವ್ ನಾರ್ಮಲ್ ಇದ್ದರೆ, ಫಾಸ್ಟಿಂಗ್ ಶುಗರ್ ಯಾವಾಗ 126ಕ್ಕಿಂತ ಹೆಚ್ಚಿಗೆ ಇದೆಯೋ, ಪೋಸ್ಟ್ ಪ್ರ್ಯಾಂಡಲ್ ಶುಗರ್ ಯಾವಾಗ 200ಕ್ಕಿಂತ ಹೆಚ್ಚಿಗೆ ಇದೆಯೋ, ಅದನ್ನು ನಾವು ಡಯಾಬಿಟಿಸ್ ಮೆಲೈಟಿಸ್ ಅಂತ ಹೇಳ್ತೀವಿ. ಸೊ ನಾವು ಈ ರಿಸರ್ಚಲ್ಲಿ ಏನು ಮಾಡಿದ್ವಿ ಅಂದರೆ, ಶುಗರ್ ಚೆಕ್ ಮಾಡಿದ್ವಿ, ಅದರ ಒಟ್ಟಿಗೆ ಅವರ ಸೀರಮ್ ಇನ್ಸುಲಿನ್ ಲೆವೆಲ್ಸನ್ನು ಕೂಡ ಚೆಕ್ ಮಾಡಿದ್ವಿ. ಸೊ ನಮಗೆ ವಿ ವರ್ ಜಸ್ಟ್ ಶಾಕ್ ಟು ಸಿ ದ ರಿಸಲ್ಟ್ಸ್. ನಾವು ನೋಡುವಾಗ ಇನಿಷಿಯಲ್ ಸ್ಟೇಜ್ ಆಫ್ ಡಯಾಬಿಟಿಸಲ್ಲಿ, ಯಾಕೆಂದರೆ ನಾವು ಮಾಡಿರುವ ಸಂಶೋಧನೆ ಏನಿತ್ತು ಅದು ಪ್ರೀ ಡಯಾಬಿಟಿಸ್ ಮೇಲೆ ಇತ್ತು. ಸೊ ಇವರಿಗೆಲ್ಲ ಇನ್ಸುಲಿನ್ ಲೆವೆಲ್ ಏನಿದೆ ನಾರ್ಮಲ್ ಮನುಷ್ಯರಿಗಿಂತ ತುಂಬ ಹೆಚ್ಚಿಗೆ ಇತ್ತು. ಸೊ ನೀವೇ ವಿಚಾರ ಮಾಡಿ, ನಾವೆಲ್ಲ ಹೇಳೋದೇನು ಇನ್ಸುಲಿನ್ ಕೊರತೆಯಿಂದ ಡಯಾಬಿಟಿಸ್ ಬರುತ್ತೆ ಅಂತ ಹೇಳ್ತೀವಿ, ಬಟ್ ಇವರದೆಲ್ಲ ಇನ್ಸುಲಿನ್ ಲೆವೆಲ್ಸ್ ನಾರ್ಮಲ್ಗಿಂತ ಎಷ್ಟೋ ಹೆಚ್ಚಿಗೆ ಇತ್ತು. ಸೊ ಅದರ ಅರ್ಥ ಏನು? ಇನ್ಸುಲಿನ್ ಕೊರತೆಯಿಂದ ಅಲ್ಲ ಟೈಪ್ 2 ಡಯಾಬಿಟಿಸ್ ಡೆವಲಪ್ ಆಗೋದು, ದರ್ ಈಸ್ ಸಮಥಿಂಗ್ ಅದರ್, ಬೇರೆ ಏನೋ ಒಂದು ಮೇನ್ ಕಾರಣ ಇದೆ. ಸೊ ಅದರಿಂದಾನೇ ಡಯಾಬಿಟಿಸ್ ಡೆವಲಪ್ ಆಗ್ತಾ ಇದೆ. ಅದಕ್ಕೆ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಈ ವಿಡಿಯೋದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಏನು, ನಾರ್ಮಲ್ ಆಗಿ ಗ್ಲೂಕೋಸ್ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಡಯಾಬಿಟಿಸ್ ಇದ್ದವರಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ, ಈ ಟ್ರಾನ್ಸ್ಪೋರ್ಟೇಷನಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ಯಾವ ಥರ ಆಹಾರ ಕ್ರಮ ಪಾಲಿಸಿದರೆ ಈ ಡಯಾಬಿಟಿಸಿಂದ ಕಂಪ್ಲೀಟ್ ಆಗಿ ನಮಗೆ ಹೊರ ಬರಲಿಕ್ಕೆ ಸಾಧ್ಯ ಅಂತ ನೋಡೋಣ. ಸೊ ಡಯಾಬಿಟಿಸನ್ನು ನಾವು ಯೂಶ್ವಲಿ ಏನು ಹೇಳ್ತೀವಿ, ಇದೊಂದು ಜೆನೆಟಿಕ್ ಕಾಯಿಲೆ, ಅಂದರೆ ತಂದೆ ತಾಯಿಗಿದ್ರೆ ಅದು ಮಕ್ಕಳಿಗೂ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತೀವಿ. ಸೊ ನಾನು ಇದಕ್ಕೊಂದು ಜೆನೆಟಿಕ್ ಪ್ರಾಬ್ಲಮ್ ಅಂತ ಹೇಳೋದಕ್ಕಿಂತನೂ ಒಂದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನೀವೇ ವಿಚಾರ ಮಾಡಿ, ತಂದೆ ತಾಯಿ ಮಕ್ಕಳು ಎಲ್ಲರೂ ಒಂದೇ ಮನೆಯಲ್ಲಿ ಇರ್ತಾರೆ. ಸೊ ಆ ಜೆನೆಟಿಕ್ ಪ್ರಾಬ್ಲಮ್ಗಿಂತನೂ ಅವರದ್ದು ಫುಡ್ ಹ್ಯಾಬಿಟ್ ಕೂಡ ಸೇಮ್ ಟೈಪೇ ಇರುತ್ತೆ. ಆ ಮನೆಯಲ್ಲಿ ಮಾಡುವಂಥ ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಪೂರಿ ಇರ್ಬೋದು, ಉಪ್ಪಿಟ್ಟು ಇರ್ಬೋದು, ಮಧ್ಯಾಹ್ನ ಅನ್ನ ಇರ್ಬೋದು, ರಾತ್ರಿ ಅನ್ನ ಇರ್ಬೋದು, 2-3 ಸಲ ಚಹಾ ಕುಡಿಯೋ ಅಭ್ಯಾಸ ಇರ್ಬೋದು. ಸೊ ಈ ಥರ ಡಯಟ್ರಿ ಪ್ಯಾಟರ್ನ್ ಏನಿದೆ ಒಂದು ಮನೆಯಲ್ಲಿ ಯೂಶ್ವಲಿ ಸೇಮ್ ಇರುತ್ತೆ. ಯಾಕಂದರೆ ಮನೆಯಲ್ಲಿ ಒಂದು 5 ಜನ ಇದ್ದರೆ 5 ಥರ ಅಡುಗೆ ಯಾರೂ ಮಾಡಲ್ಲ. ಸೊ ಹಾಗಾಗಿ ನಮ್ಗೆ ಹೇಗೆ ಕನ್ಫರ್ಮ್ ಮಾಡಲಿಕ್ಕೆ ಸಾಧ್ಯ, ಇದು ಸಕ್ಕರೆ ಕಾಯಿಲೆ ಜೆನೆಟಿಕ್ಕಿಂದಾನೇ ಬಂದಿದೆ ಅಂತ ಹೇಗೆ ಕನ್ಫರ್ಮ್ ಮಾಡಲಿಕ್ಕೆ ಸಾಧ್ಯ? ಆ ಮನೆಯಲ್ಲಿರುವಂಥ ಡಯಟ್ರಿ ಪ್ಯಾಟರ್ನಿಂದ ಯಾಕೆ ಬರಬಾರ್ದು? ಸೊ ನಾನು ಹೇಳಿದಾಗೆ, ನಾವು ಲಾಸ್ಟ್ ಟೈಮ್ ರಿಸರ್ಚ್ ಮಾಡಿದಾಗ ಅಥವಾ ಸಂಶೋಧನೆ ಮಾಡಿದಾಗ ನಮಗೆ ಪ್ರೀ ಡಯಾಬಿಟಿಕ್ ಪೇಷಂಟ್ಸ್ ಬೇಕಾಗಿತ್ತು. ಪ್ರೀ ಡಯಾಬಿಟಿಸ್ ಅಂದರೆ ಯಾರ್ದು ಖಾಲಿ ಹೊಟ್ಟೆಯಲ್ಲಿ ಶುಗರ್ ಲೆವೆಲ್ 100ರಿಂದ 126ರೊಳಗೆ ಇದೆಯೋ, ಯಾರ್ದು ಪೋಸ್ಟ್ ಪ್ರ್ಯಾಂಟಿಯಲ್ ಆಹಾರದ ನಂತರ ಇರುವಂಥ ಶುಗರ್ 140ರಿಂದ 200ರೊಳಗೆ ಇದೆಯೋ, ಇದಕ್ಕೆ ನಾವು ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತ ಹೇಳ್ತೀವಿ. ಇದು ಡಯಾಬಿಟಿಸ್ ಅಲ್ಲ, ಬಟ್ ಡಯಾಬಿಟಿಸ್ದು ಜಸ್ಟ್ ಮೊದಲನೇ ಒಂದು ಸ್ಟೆಪ್. ಸೊ ಈ ಪೇಷಂಟ್ಸ್ ನಮಗೆ 120 ಸ್ಯಾಂಪಲ್ ಬೇಕಾಗಿತ್ತು. ನಾವು ಭಾಳಷ್ಟು ಲೈಕ್ ಕ್ಯಾಂಪುಗಳನ್ನು ಕಂಡಕ್ಟ್ ಮಾಡಿ ಯಾರ್ಯಾರಲ್ಲೋ ಚೆಕ್ ಮಾಡಿದ್ವಿ. ಐದರ್ ಅವರಿಗೆ ಡಯಾಬಿಟಿಸ್ ಪ್ರಾಬ್ಲಮ್ ಇತ್ತು, ಇಲ್ಲ ಅಂದ್ರೆ ನಾರ್ಮಲ್ ಇತ್ತು. ಸೊ ವಿ ಆರ್ ನಾಟ್ ಗೆಟಿಂಗ್ ದ ಸ್ಯಾಂಪಲ್ಸ್. ಸೊ ಲಾಸ್ಟ್ಗೆ ನಾವು ಒಂದು ಐಡಿಯಾ ಮಾಡಿದ್ವಿ. ಏನು ಮಾಡಿದ್ವಿ, ಯಾರ್ಯಾರು ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ ಅವರ ಮನೆಗೆ ಹೋಗಿ ಅವರ ಮಕ್ಕಳಲ್ಲಿ ನಾವು ಟೆಸ್ಟ್ ಮಾಡಿ ನೋಡಿದಾಗ ನಮಗೆ ಈ ಸ್ಯಾಂಪಲ್ಸ್ ಬೇಗ ಸಿಕ್ತು. 6 ತಿಂಗಳ ಗುದ್ದಾಡಿ ನಮಗೆ ಸ್ಯಾಂಪಲ್ಸ್ 120 ಪೇಷಂಟ್ ಸಿಕ್ಕಿಲ್ಲ, ಒಂದು ವಾರದಲ್ಲಿ ನಮಗೆ 120 ಪೇಷಂಟ್ಸ್ ಸಿಕ್ತು. ಸೊ ಅದರ ಅರ್ಥ ಏನು, ಆ ಮನೆಯಲ್ಲಿ ಇರುವಂಥ ಈಟಿಂಗ್ ಪ್ಯಾಟರ್ನಲ್ಲಿ ಇರುವಂಥ ಏನೋ ಒಂದು ಮಿಸ್ಟೇಕಿಂದ ಇದಾಗ್ತಾ ಇದೆ. ಆ್ಯಂಡ್ ಮಕ್ಕಳಲ್ಲಿ ಪ್ರೀ ಡಯಾಬಿಟಿಸ್ ಇದ್ದಾಗ ನಾವು ಕೇರ್ ಕೊಟ್ಟರೆ, ನಾವು ಅದನ್ನು ಕರೆಕ್ಟಾಗಿರುವಂಥ ಒಂದು ದಾರಿಗೆ ಅವ್ರನ್ನ ಲೈಕ್ ಇಫ್ ಯು ಲೀಡ್ ದಮ್ ಇನ್ ಅ ಪ್ರಾಪರ್ ವೇ, ಡಯಾಬಿಟಿಸ್ ಬರುವುದೇ ಇಲ್ಲ. ಸೊ ನಾವು ಇದರಲ್ಲಿ ನಾನು ಫಸ್ಟ್ ಹೇಳಿದ್ದೇನೆ, ದ ಮೇನ್ ರೀಸನ್ ಏನಿದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ದೇನೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರಲಿಕ್ಕಿರೋ ಮೇನ್ ರೀಸನ್ ಏನು ಅಂತ ಕೇಳಿದರೆ, ನಮ್ಮ ಫುಡ್ ಪ್ಯಾಟರ್ನ್. ಅಂದರೆ ನಾವೆಲ್ಲರೂ ನೋಡಿ, ಲೈಕ್ ಒಬೇಸ್ ಇರ್ತೀವಿ ಅಲ್ವಾ. ಈಗ ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡಿದರೆ ನಮ್ಮ ಬಾಡಿ ಮಾಸ್ ಇಂಡೆಕ್ಸ್ 30ಕ್ಕಿಂತ ಹೆಚ್ಚಿಗೆ ಇದ್ದರೆ ಮಾತ್ರ ಅದನ್ನು ಒಬೇಸಿಟಿ ಅಂತ ನಾವು ಹೇಳ್ತೀವಿ. ಬಟ್ ಭಾರತದಲ್ಲಿ 24-25ಕ್ಕಿಂತ ಹೆಚ್ಚಿಗೆ ಇದ್ದರೆ ಅದನ್ನು ಒಬೇಸಿಟಿ ಅಂತ ಹೇಳ್ತೀವಿ. ವೆಸ್ಟರ್ನ್ ಕಂಟ್ರೀಸಲ್ಲಿ ತುಂಬ ಹೆಫ್ಟಿ ಆಗಿರೋರಲ್ಲಿ ಕೂಡ ಡಯಾಬಿಟಿಸ್ ಮೆಲೈಟಿಸ್ ಕಾಣ್ತಾ ಇಲ್ಲ, ಬಟ್ ಭಾರತದಲ್ಲಿ ಸಪೂರ್ ಆಗಿರೋರಲ್ಲಿ ಕೂಡ ಡಯಾಬಿಟಿಸ್ ಮೆಲೈಟಿಸ್ ಕಾಣ್ತಾ ಇದೆ. ಸೊ ಇದು ಒಬೇಸಿಟಿ ಒಂದೇ ಅಲ್ಲ, ಬೊಜ್ಜು ಒಂದೇ ಅಲ್ಲ. ಸೊ ದರ್ ಈಸ್ ಸಮಥಿಂಗ್ ಡಿಫ್ರೆಂಟ್, ಬೇರೆ ಏನೋ ಒಂದಿದೆ ನಮಗೆ ಈ ಸಕ್ಕರೆ ಕಾಯಿಲೆ ಬರಲಿಕ್ಕೆ ಮೇನ್ ಕಾರಣ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ. ಸೊ ವಿಸರಲ್ ಫ್ಯಾಟ್ ಅಂದರೆ ನಮ್ಮ ಬಾಡಿಯಲ್ಲಿ, ಓಕೆ ನಮಗೆ ದೊಡ್ಡ ಹೊಟ್ಟೆ ಇರ್ಬೋದು, ನೀವೇ ನೋಡಿ ನಮ್ಮಲ್ಲಿ ಎಷ್ಟೋ ಜನ ಪೇಷಂಟ್ಸ್ ಬರ್ತಾರೆ, ತುಂಬ ಒಬೇಸ್ ಇರ್ತಾರೆ, ಒಂದು ಸುಮಾರು 90 kg ವೆಯ್ಟ್ ಇರುತ್ತೆ, ಬಟ್ ಅವರಿಗೆ ಸಕ್ಕರೆ ಕಾಯಿಲೆ ಇಲ್ಲ. ವೀಕ್ ಆಗಿ ಸಪೂರಕ್ಕಾಗಿರೋವನಿಗೆ ಸಕ್ಕರೆ ಕಾಯಿಲೆ ಇದೆ. ಸೊ ಅವರಿಗೆ ಸೆಂಟ್ರಲ್ ಒಬೇಸಿಟಿ ಇಸ್ ವೆರಿ ಕಾಮನ್. ಅಂದರೆ ನಮ್ಮ ಭಾರತದಲ್ಲಿ ಎಲ್ಲರೂ ನೋಡಿ, ಎಷ್ಟೇ ಸಪೂರಕ್ಕಿದ್ರೂ ಕೂಡ ಒಂದು ಸಣ್ಣ ಗಣಪತಿ ಹೊಟ್ಟೆ ಇದ್ದೇ ಇರುತ್ತೆ ಎಲ್ಲರಿಗೂ. ಸೊ ಅದರೊಟ್ಟಿಗೆ ಯಾವಾಗ ನಮ್ಮ ವಿಸರಾಸಲ್ಲಿ ಫ್ಯಾಟ್ ಡೆಪಾಸಿಟ್ ಆಗುತ್ತೆ, ಈಗ ನಾವೆಲ್ಲ ಸ್ಕ್ಯಾನ್ ಮಾಡ್ಲಿಕ್ಕೆ ಹೋಗ್ತೀವಿ, ಸ್ಕ್ಯಾನ್ ಮಾಡಿ ನೋಡುವಾಗ ಡಾಕ್ಟರ್ ಹೇಳ್ತಾರೆ ನಿಮಗೆ ಫ್ಯಾಟಿ ಲಿವರ್ ಇದೆ, ಫ್ಯಾಟಿ ಲಿವರ್ ಗ್ರೇಡ್ 1, 2 ಅಂತ ಇದೆ ಅಂತ ಹೇಳ್ತಾರೆ. ಸೊ ಅದರ ಅರ್ಥ ಏನು, ನಮ್ಮ ಬಾಡಿ ಒಳಗೆ ಇರುವಂಥ ಅಂಗಗಳೇನಿದೆ, ವಿಸರಾಸ್ ಏನಿದೆ, ಅದರ ಸುತ್ತಲೂ ಫ್ಯಾಟ್ ಡೆಪಾಸಿಟ್ ಆಗ್ತಾ ಇದೆ. ಅದು ಯಾಕೆ ಆಗ್ತಾ ಇದೆ? ಬಿಕಾಸ್ ಆಫ್ ಅವರ್ ಈಟಿಂಗ್ ಪ್ಯಾಟರ್ನ್. ಸೊ ಹೊರಗಡೆ ಕಾಣುವಂಥ ಬೊಜ್ಜು ಒಂದೇ ಅಲ್ಲ. ಸೊ ಕೆಲವರಿಗೆ ಬೊಜ್ಜು ತುಂಬ ಹೆಚ್ಚಿಗೆ ಇರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ವಿಸರಲ್ ಫ್ಯಾಟ್ ಆಗಲ್ಲ, ಆ ಟೆಂಡೆನ್ಸಿ ಇರಲ್ಲ.
ಬಟ್ ಕೆಲವರಿಗೆ ನಮ್ಮ ವೆಯ್ಟ್ ಕಡಿಮೆ ಇದ್ದರೂ ಕೂಡ ವಿಸರಲ್ ಫ್ಯಾಟ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ಈಗ ಎಲ್ಲರೂ ಯಾರ್ಯಾರು ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಹೋಗ್ತಾರೋ ಅವರಿಗೆಲ್ಲ ಡಾಕ್ಟರ್ಸ್ ಹೇಳುವಂಥ ಕಾಮನ್ ಇದೇನೆಂದರೆ ಫ್ಯಾಟಿ ಲಿವರ್ ಚೇಂಜಸ್. ಸೊ ನಮ್ಮ ಬಾಡಿಯಲ್ಲಿ ನಮ್ಮ ತಪ್ಪು ಆಹಾರ ಕ್ರಮದಿಂದ ಹೈ ಕಾರ್ಬೋಹೈಡ್ರೇಟ್ ಡಯಟ್ ತಗೊಳ್ಳೋದ್ರಿಂದ ಏನಾಗ್ತಾ ಇದೆ, ನಮ್ಮ ವಿಸರಾಸಲ್ಲಿ ತುಂಬ ಈ ಫ್ಯಾಟ್ ಡೆಪಾಸಿಟ್ ಆಗ್ತಾ ಇದೆ. ಸೊ ಅದರಿಂದಾನೇ ಈ ಸಕ್ಕರೆ ಕಾಯಿಲೆ ಮೇನ್ಲಿ ಬರೋದು. ಸೊ ಏನಾಗುತ್ತೆ, ಈ ವಿಸರಲ್ ಫ್ಯಾಟಿಂದ ಕೆಲವು ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅದು ಏನು ಮಾಡುತ್ತೆ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಕಾರಣ ಆಗುತ್ತೆ. ನೀವು ಏನೇ ಆಹಾರ ತಗೊಳ್ಳಿ, ಇಮ್ಮಿಡಿಯೇಟ್ಲಿ ಏನಾಗುತ್ತೆ, ಗ್ಲೂಕೋಸ್ ಬಿಡುಗಡೆ ಆಗುತ್ತೆ, ಡೈಜೆಸ್ಟ್ ಆಗಿ ಹೊಟ್ಟೆಯಲ್ಲದು ಡೈಜೆಸ್ಟ್ ಆಗಿ ರಕ್ತಕ್ಕೆ ಗ್ಲೂಕೋಸ್ ಬಿಡುಗಡೆ ಆಗುತ್ತೆ. ಗ್ಲೂಕೋಸಿನ ಅಂಶ ರಕ್ತದಲ್ಲಿ ಹೆಚ್ಚಾದ ಕೂಡಲೇ ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ, ಅಲ್ಲಿಂದ ಇನ್ಸುಲಿನ್ ಬಿಡುಗಡೆ ಮಾಡುತ್ತೆ. ಪ್ಯಾಂಕ್ರಿಯಾಸ್ದ ಇನ್ಸುಲಿನ್ದ ಕೆಲಸ ಏನು ಅಂದರೆ, ಇಟ್ ಈಸ್ ಜಸ್ಟ್ ಲೈಕ್ ಎ ಕೀ. ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಇದ್ದರೆ ನಮಗೆ ಶಕ್ತಿ ಬರಲ್ಲ, ಎನರ್ಜಿ ಬರಲ್ಲ. ರಕ್ತದಲ್ಲಿರುವಂಥ ಗ್ಲೂಕೋಸು ನಮ್ಮ ಜೀವಕೋಶ ಒಳಗೆ ಇರುವಂಥ ಮೈಟೋಕಾಂಡ್ರಿಯಾ ಅಂತ ಇದೆ, ಪವರ್ ಹೌಸ್. ಸೊ ಅಲ್ಲಿಗೆ ಹೋದ್ರೆ ಮಾತ್ರ ಅಡಿನೋಸಿನ್ ಟ್ರೈಫಾಸ್ಫೇಟ್ ATP ಎನರ್ಜಿ ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಈ ಸೆಲ್ ಒಳಗೆ, ಕೋಶದ ಒಳಗೆ ಹೋಗಲಿಕ್ಕೆ ಅದಕ್ಕೊಂದು ಪರ್ಮಿಷನ್ ಬೇಕು. ಆ ಪರ್ಮಿಷನ್ ಅಂದರೆ ಇನ್ಸುಲಿನ್. ಸೊ ಇನ್ಸುಲಿನ್ ಯಾವಾಗ ಹೋಗಿ ನಮ್ಮ ಸೆಲ್ ಸುತ್ತಲೂ ಇರುವಂಥ ಒಳಗೆ ಬೈಂಡ್ ಆಗುತ್ತೋ, ಅಲ್ಲಿರುವ ಇನ್ಸುಲಿನ್ ರಿಸೆಪ್ಟರ್ಗೆ ಬೈಂಡ್ ಆಗುತ್ತೋ, ಆವಾಗ ಗ್ಲೂಕೋಸಿಗೆ ಒಳಗೆ ಹೋಗಲಿಕ್ಕೆ ಪರ್ಮಿಷನ್ ಸಿಗುತ್ತೆ. ಸೊ ಬಟ್ ಈ ವಿಸರಲ್ ಫ್ಯಾಟ್ ಹೆಚ್ಚಿಗೆ ಇದ್ದವರಲ್ಲಿ ಏನಾಗುತ್ತೆ ಅಂದರೆ, ಅದರಿಂದ ಪ್ರೊಡ್ಯೂಸ್ ಆಗುವಂಥ ಕೆಲವು ಕೆಮಿಕಲ್ಸಿಂದ ಈ ಇನ್ಸುಲಿನ್ ರಿಸೆಪ್ಟರ್ ಏನಿದೆ, ರಿಸೆಪ್ಟರ್ ಇಸ್ ಜಸ್ಟ್ ಲೈಕ್ ಎ ಲಾಕ್, ಇನ್ಸುಲಿನ್ ಈಸ್ ಲೈಕ್ ಎ ಕೀ. ಸೊ ಯಾವ ಲಾಕ್ ಓಪನ್ ಮಾಡಲಿಕ್ಕೆ ಕೀ ಬೇಕು. ಬಟ್ ಈ ಕಂಡೀಷನಲ್ಲಿ ಏನಾಗಿದೆ, ಲಾಕೇ ಹಾಳಾಗ್ಬಿಟ್ಟಿದೆ, ಇನ್ಸುಲಿನ್ ರಿಸೆಪ್ಟರ್ ಹಾಳಾಗ್ಬಿಟ್ಟಿದೆ. ಸೊ ಇನ್ಸುಲಿನ್ ರಕ್ತದಲ್ಲಿದೆ. ಸೊ ಇನ್ಸುಲಿನ್ ರಿಸೆಪ್ಟರ್ ಹಾಳಾಗಿ ರಕ್ತದಲ್ಲಿರೋ ಗ್ಲೂಕೋಸ್ ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸೊ ರಕ್ತದಲ್ಲಿ ಗ್ಲೂಕೋಸ್ ಹೆಚ್ಚಿಗೆ ಆಗುವಾಗ ಏನಾಗುತ್ತೆ, ಬಾಡಿ ಏನು ಮಾಡುತ್ತೆ, ಇನ್ನೂ ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ. ಅದಕ್ಕೆ ಗೊತ್ತಿಲ್ಲ ಇನ್ಸುಲಿನ್ ಫಾಲ್ಟಿಂದ ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ವಾ ಗ್ಲೂಕೋಸಿಗೆ, ಅಥವಾ ಲಾಕ್ ಇನ್ ಪ್ರಾಬ್ಲಮಿಂದ, ಲಾಕ್ ಹಾಳಾಗಿದ್ರಿಂದ ಒಳಗೆ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇಲ್ಲ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಏನು ಮಾಡುತ್ತೆ, ಪ್ಯಾಂಕ್ರಿಯಾಸ್ ಹೆಚ್ಚಿಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದಕ್ಕೆ ಪ್ರೀ ಡಯಾಬಿಟಿಕ್ ಕೇಸಸ್ಸಲ್ಲಿ ಅಥವಾ ಇನಿಷಿಯಲ್ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಇನ್ಸುಲಿನ್ ಲೆವೆಲ್ ಹೆಚ್ಚಿಗೆ ಇರುತ್ತೆ. ನಾನು ಫಸ್ಟ್ ಹೇಳಿದ್ನಲ್ಲ, ನಮ್ಮ ಸಂಶೋಧನೆ ಮಾಡಿದಾಗ ಅವರಿಗೆಲ್ಲ ಇನ್ಸುಲಿನ್ ಲೆವೆಲ್ ಹೆಚ್ಚಿಗೆ ಇತ್ತು. ಅದಕ್ಕೆ ಮುಖ್ಯ ಕಾರಣ ಇದು. ಸೊ ಆ ಲಾಕ್ ಹಾಳಾಗಿರೋ ಲಾಕ್ ಸರಿಯಾಗಿಲ್ಲ ಅಂದರೆ ನಮಗೆ ಯಾವತ್ತೂ ಕೂಡ ಡಯಾಬಿಟಿಸಿಂದ ಹೊರ ಬರಲಿಕ್ಕೆ ಸಾಧ್ಯ ಅಲ್ಲ. ಸೊ ನಾವೇನು ಹೇಳ್ತೀವಿ, ಇನಿಷಿಯಲಿ ಸಕ್ಕರೆ ಕಾಯಿಲೆ ಬಂದರೆ ಅದು ಟ್ರೀಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಇಟ್ ಈಸ್ ಲೈಕ್ ಪಾರ್ಟ್ ಆಫ್ ಅವರ್ ಲೈಕ್ ನಮ್ಮ ರೆಗ್ಯುಲರ್ಲಿ ನಮ್ಮೊಟ್ಟಿಗೆ ಇರುತ್ತೆ. ಸೊ ಹಾಗಾಗಿ ಅದನ್ನು ಜಸ್ಟ್ ಮ್ಯಾನೇಜ್ ಮಾಡುವ ಅಂತ ನಾವೆಲ್ಲರೂ ಪ್ಲ್ಯಾನ್ ಮಾಡ್ತೀವಿ. ಸೊ ಹಾಗಲ್ಲ, ನಾವು ಕರೆಕ್ಟಾಗಿರುವಂಥ ಸ್ಟ್ರಿಕ್ಟ್ ಆಗಿರುವಂಥ ಒಂದು ಆಹಾರ ಕ್ರಮವನ್ನು ಅಟ್ಲೀಸ್ಟ್ 2 to 3 months ನಾವು ಫಾಲೋ ಮಾಡಿದರೆ ಡಯಾಬಿಟಿಸ್ನ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ಎಷ್ಟೋ ಕೇಸಸ್ಸಲ್ಲಿ ಅವರಿಗೆ ರಿವರ್ಸಿಬಲ್ ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯ. ಸೊ ಡಯಾಬಿಟಿಸ್ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕ್ಯೂರ್ ಮಾಡಬೇಕು ಅಂತ ಇದ್ದರೆ ಫಸ್ಟ್ ನಮಗೆ ಬೇಕಾಗಿರೋದು ಸ್ಟ್ರಾಂಗ್ ವಿಲ್ ಪವರ್. ಸೊ ನಾವು ನಮ್ಮ ಮೈಂಡ್ ಸೆಟ್ಟನ್ನು ರೆಡಿ ಮಾಡಬೇಕು. ನಾನೊಂದು ಸ್ವಲ್ಪ ದಿವಸ ಅಟ್ಲೀಸ್ಟ್ ಒಂದು 3 to 6 months ಸ್ಟ್ರಿಕ್ಟ್ ಆಗಿರೋ ಡಯಟನ್ನು ಫಾಲೋ ಮಾಡ್ತೇನೆ. ಯಾಕೆಂದರೆ ನಾವೆಲ್ಲ ಈ ಒಂಥರ ಡಯಟ್ರಿ ಪ್ಯಾಟರ್ನಿಗೆ ಅಡ್ಜಸ್ಟ್ ಆಗಿದ್ವಿ. ದೋಸೆ, ಇಡ್ಲಿ, ಧಾನ್ಯಗಳು ತುಂಬ ಹೆಚ್ಚಿಗೆ ತಿಂತೀವಿ. ಸೊ ಧಾನ್ಯಗಳು ಹೇಗೆ, ಅದು ಇಟ್ ಈಸ್ ವೆರಿ ರಿಚ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್. ಸೊ ಕಾರ್ಬೋಹೈಡ್ರೇಟ್ ಬರ್ನ್ ಆದಾಗ ಏನಾಗುತ್ತೆ, ತುಂಬ ಲೈಕ್ ಹೈ ಗ್ಲೂಕೋಸ್ ಲೆವೆಲ್ಸ್, ಸಡನ್ಲಿ ಬ್ಲಡ್ಡಲ್ಲಿರುವಂಥ ಗ್ಲೂಕೋಸ್ನ ಅಂಶ ತುಂಬ ಹೆಚ್ಚಾಗುತ್ತೆ. ಸೊ ಬ್ಲಡ್ಗೆ ಮ್ಯಾಕ್ಸಿಮಮ್ ಅರೌಂಡ್ 4 grams ಗ್ಲೂಕೋಸ್ ಅಷ್ಟೇ ಸಾಕು. ಸೊ ಹೆಚ್ಚಿಗೆ ಇರುವಂಥ ಗ್ಲೂಕೋಸನ್ನು ಏನು ಮಾಡಬೇಕು, ಬಾಡಿ ಸ್ಟೋರ್ ಮಾಡಬೇಕು. ಸೊ ಅದೆಲ್ಲ ನಮ್ಮ ಬಾಡಿಯಲ್ಲಿರುವಂಥ ವಿಸರಾಸಲ್ಲಿ ಡೆಪಾಸಿಟ್ ಆಗುತ್ತೆ. ನಮ್ಮ ವಿಸರಲ್ ಫ್ಯಾಟ್ ಹೆಚ್ಚಾಗುತ್ತೆ, ಲಿವರ್ ಟಿಶ್ಯೂಸಲ್ಲಿ ಡೆಪಾಸಿಟ್ ಆಗುತ್ತೆ, ನಮಗೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಬರುತ್ತೆ. ಸೊ ಯಾವಾಗ ನಿಮಗೆ ಲೈಕ್ ಈ ವಿಸರಲ್ ಫ್ಯಾಟ್ ಕಡಿಮೆ ಮಾಡಬೇಕು, ಅದು ಸಕ್ಕರೆ ಕಾಯಿಲೆ ಗುಣ ಆಗಬೇಕು ಅಂತ ಇದ್ದರೆ ನಮ್ಮ ಕಾರ್ಬೋಹೈಡ್ರೇಟ್ ಇಂಟೇಕ್ ಏನಿದೆ ಅದು ನಾವು ತುಂಬ ಕಡಿಮೆ ಮಾಡಬೇಕು. ಕಾರ್ಬೋಹೈಡ್ರೇಟ್ ಮೇನ್ಲಿ ನಾವು ಕನ್ಸ್ಯೂಮ್ ಮಾಡೋದು ಯಾವುದು, ಧಾನ್ಯಗಳು. ಸೊ ಒಂದು ಫಾರಿನಲ್ಲಿ ಒಂದು ರಿಸರ್ಚ್ ಆಗಿತ್ತು, ಡಯಾಬಿಟಿಕ್ ಪೇಷಂಟ್ಸಲ್ಲಿ, ಡಯಾಬಿಟಿಕ್ ಅಲ್ಲ ನಾರ್ಮಲ್ ಪೇಷಂಟ್ಸಲ್ಲಿ ಏನು ಮಾಡಿದ್ವಿ, ಒಂದು ಹೈ ಕಾರ್ಬೋಹೈಡ್ರೇಟ್ ಡಯಟ್ ಕೊಟ್ಟಿವಿ ಒಂದು ಗ್ರೂಪ್ ಆಫ್ ಪೇಷಂಟ್ಸಿಗೆ. ಅವರಿಗೆ ಅವರದ್ದು ಸೀರಮ್ ಇನ್ಸುಲಿನ್ ಲೆವೆಲ್ ಚೆಕ್ ಮಾಡಿದಾಗ ಇನ್ಸುಲಿನ್ ಲೆವೆಲ್ ತುಂಬ ಹೈ ಇತ್ತು. ಈ ಸೇಮ್ ಗ್ರೂಪ್ಗೆ ಮತ್ತೇನು ಮಾಡಿದ್ವಿ, ಒಂದು ಸ್ವಲ್ಪ ಹೈ ಪ್ರೋಟೀನ್ ಡಯಟ್ ಕೊಟ್ಟಾಗ ಆ ಮೊದಲು ಎಷ್ಟು ಇನ್ಸುಲಿನ್ ಹೆಚ್ಚಾಗಿತ್ತೋ ಅಷ್ಟು ಇನ್ಸುಲಿನ್ ಹೆಚ್ಚಾಗಿಲ್ಲ, ಮೋಡ್ರೇಟ್ ಆಗಿ ಹೆಚ್ಚಾಗಿತ್ತು. ಆ್ಯಂಡ್ ಇದೇ ಗ್ರೂಪ್ಗೆ ಮತ್ತು ಫ್ಯಾಟಿ ಫುಡ್ ಕೊಟ್ಟಾಗ ಇನ್ಸುಲಿನ್ ಬಹಳ ಕಡಿಮೆ ಇತ್ತು. ಸೊ ಅದರ ಅರ್ಥ ಏನು, ಫ್ಯಾಟಿ ಫುಡ್ ತಿಂದರೆ ಇನ್ಸುಲಿನ್ ಪ್ರೊಡಕ್ಷನ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಯಾಕೆಂದರೆ ಅಷ್ಟೊಂದು ಇನ್ಸುಲಿನ್ ನೆಸೆಸಿಟಿ ಇರಲ್ಲ. ಫ್ಯಾಟ್ ಡೈಜೆಸ್ಟ್ ಆಗೋದು ಕೂಡ ತುಂಬ ಸ್ಲೋ ಆಗಿ ಡೈಜೆಸ್ಟ್ ಆಗುತ್ತೆ, ರಕ್ತಕ್ಕೆ ಗ್ಲೂಕೋಸ್ ಬಿಡುಗಡೆ ಕೂಡ ತುಂಬ ಸ್ಲೋ ಆಗುತ್ತೆ. ಸೊ ಹಾಗಾಗಿ ಇನ್ಸುಲಿನ್ ಪ್ರೊಡಕ್ಷನ್ ಕೂಡ ಒಳ್ಳೆ ವೆಲ್ ಕಂಟ್ರೋಲಲ್ಲಿತ್ತು. ಸೊ ಅದರ ಅರ್ಥ ಏನು, ಡಯಾಬಿಟಿಕ್ ಪೇಷಂಟ್ಸಿಗೆ ದ ಬೆಸ್ಟ್ ಫುಡ್ ಏನು ಅಂತ ಕೇಳಿದರೆ ಫ್ಯಾಟಿ ಫುಡ್. ಸೊ ನಮ್ಮ ಆಹಾರದಲ್ಲಿ, ಸೊ ನಾನೀಗ ಹೇಳೋದು ಬರೀ ಸೊಪ್ಪು ಅಥವಾ ಬರೀ ತರಕಾರಿಗಳು ಅಷ್ಟೇ ತಿಂದು ಬದುಕಬೇಕು ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಒಂದು ಒಳ್ಳೆ ಸೈಂಟಿಫಿಕ್ ಆಗಿರುವಂಥ ಒಂದು ಒಳ್ಳೆ ಆಹಾರ ಕ್ರಮವನ್ನು ನಾವು ಒಂದು 3 to 6 months ಫಾಲೋ ಮಾಡಿದರೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಪ್ರಾಬ್ಲಮಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಸೊ ಫಸ್ಟ್ ಆಫ್ ಆಲ್ ನೀವು ನೋಡಿ, ನಿಮ್ಮ ಆಹಾರದಲ್ಲಿ ಮೇನ್ಲಿ
ಅವಾಯ್ಡ್ ಮಾಡಬೇಕಾಗಿದ್ದು ಧಾನ್ಯಗಳು. ಅಟ್ಲೀಸ್ಟ್ ಒಂದು 3 to 6 ಮಂತ್ಸ್ ನಾವು ಸ್ಟ್ರಿಕ್ಟ್ ಡಿಸಿಷನ್ ತಗೋಬೇಕು. ನಾವು ಧಾನ್ಯಗಳು ಎಷ್ಟು ಕಡಿಮೆ ಮಾಡಲಿಕ್ಕಾಗುತ್ತೋ ಅಷ್ಟು ಕಡಿಮೆ ಮಾಡಬೇಕು. ಯಾಕೆಂದರೆ ಪೂರ್ತಿ ಕಡಿಮೆ ಮಾಡಿ ಬಿಟ್ಟು ಬಿಡಿ ಅಂತ ಹೇಳಿದರೆ ನೀವು ಯಾರು ಕೂಡ ಫಾಲೋ ಮಾಡಲ್ಲ. ಸೊ ಬಟ್ ಅಟ್ಲೀಸ್ಟ್ ಟು ದ ಮಿನಿಮಮ್ ಎಷ್ಟು ನಮಗೆ ರಿಡ್ಯೂಸ್ ಮಾಡೋಕ್ಕಾಗುತ್ತೆ ಅಷ್ಟು ನಾವು ರಿಡ್ಯೂಸ್ ಮಾಡಬೇಕು. ನಿಮ್ಮ ಆಹಾರದಲ್ಲಿ ಸ್ವಲ್ಪ ಫ್ಯಾಟಿ ಫುಡ್ಗಳನ್ನು ಹೆಚ್ಚಿಗೆ ಇನ್ಕ್ಲೂಡ್ ಮಾಡಿ. ನೀವು ತುಪ್ಪ ತಗೊಳ್ಳಿ. ಈಗ ಜನರಲಿ ಇರುವಂಥ ಒಂದು ತಪ್ಪು ಕಲ್ಪನೆ ಏನು, ತುಪ್ಪ ಬೆಣ್ಣೆ ಇದೆಲ್ಲ ತಗೊಂಡ್ರೆ ದಪ್ಪ ಆಗ್ತಾರೆ ಆ್ಯಂಡ್ ಅದರಿಂದ ಬೇರೆ ಬೇರೆ ಕಾಯಿಲೆಗಳು, ಹಾರ್ಟಿನ ಸಮಸ್ಯೆ, ಕೊರೋನರಿ ಆರ್ಟರಿ ಡಿಸೀಸಸ್ ಬರುತ್ತೆ ಅಂತ ಹೇಳ್ತಾರೆ. ಅದು ಕಂಪ್ಲೀಟ್ಲಿ ರಾಂಗ್ ಕಾನ್ಸೆಪ್ಟ್ ಅದು ಆ್ಯಕ್ಚುಲಿ. ಸೊ ನಾವಿಲ್ಲಿ ಈಗ ನಾ ಇರೋದು ಸಿರ್ಸಿಯಲ್ಲಿ ಹಳ್ಳಿಗಳಲ್ಲಿ ಇರುವಂಥ ಬ್ರಾಹ್ಮಿಣ್ಸ್ ಮನೆಗೆ ಹೋದರೆ ಅವರು ತುಂಬ ತುಪ್ಪ ತಿಂತಾರೆ, ತುಂಬ ಬೆಣ್ಣೆ ತಿಂತಾರೆ, ತುಂಬ ಮೊಸರು ತಿಂತಾರೆ, ಆದರೂ ಸಪೂರಕ್ಕೆ ಇದ್ದಾರೆ. ಬಟ್ ಯಾರು ಸಿಟಿ ಕಡೆ ಶಿಫ್ಟ್ ಆಗಿದ್ದಾರೋ, ಯಾರು ಸಿಟಿಗೆ ಮೈಗ್ರೇಟ್ ಆಗಿದ್ದಾರೋ ಅವರು ತುಂಬ ದಪ್ಪ ಆಗಿದ್ದಾರೆ. ಸೊ ಅದರ ಅರ್ಥ ಏನು? ತುಪ್ಪ ತಿನ್ನೋದ್ರಿಂದ ಅಲ್ಲ ಅವರು ದಪ್ಪ ಆಗಿರೋದು. ಅವರು ಸಿಟಿ ಕಡೆ ಬಂದಾಗ ಅವರದ್ದು ಫುಡ್ ಹ್ಯಾಬಿಟ್ ಚೇಂಜ್ ಆಯಿತು. ಜಂಕ್ ಫುಡ್ಗಳು ಹೆಚ್ಚಿಗೆ, ಬೇಕರಿ ಫುಡ್ಗಳು ಹೆಚ್ಚಿಗೆ, ಸಾಫ್ಟ್ ಡ್ರಿಂಕ್ಸು. ಸೊ ಈ ಥರ ಹೈ ಗ್ಲೂಕೋಸ್ ಇರುವಂಥ ಆಹಾರ ತಗೊಂಡಿದ್ದಕ್ಕೆ ಅವರು ದಪ್ಪಾಗಿದ್ದಾರೆ. ಸೊ ಅಲ್ಲಿ ಹಳ್ಳಿಯಲ್ಲಿದ್ದಾಗ ಅನ್ನ ತಿಂತಿದ್ರು, ಬಟ್ ಅದರೊಟ್ಟಿಗೆ ತುಪ್ಪ ಆ್ಯಡ್ ಮಾಡಿದಾಗ ಅಷ್ಟೊಂದು ಅನ್ನ ತಿನ್ನಲಿಕ್ಕಾಗಲ್ಲ. ವೆಜಿಟೇಬಲ್ಸ್ ತುಂಬ ಹೆಚ್ಚಿಗೆ ತಿಂತಿದ್ರು. ಸೊ ಹಾಗಾಗಿ ಅವರ ವೆಯ್ಟು ಮತ್ತು ಹೆಲ್ತು ಎಲ್ಲ ತುಂಬ ಚೆನ್ನಾಗಿದೆ. ಈವನ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೈ ಇದ್ದರೂ ಕೂಡ ಹಾರ್ಟ್ ಅಟ್ಯಾಕ್ಸ್ ಇಲ್ಲ, ಯಾಕೆಂದರೆ ಅವ್ರದ್ದು ಹೈ HDL ಇರೋದ್ರಿಂದ. ಸೊ ನಾವೇನು ಮಾಡಬೇಕು, ನಮ್ಮ ಈ ಡಯಾಬಿಟಿಕ್ ಡಯಟ್ ಪ್ಲಾನ್ ಮಾಡುವಾಗ ಅದರಲ್ಲಿ ತುಪ್ಪ ಮತ್ತು ಬೆಣ್ಣೆ ಮತ್ತು ಮೊಸರು, ಸೊ ಈ ಥರ ಫ್ಯಾಟಿ ಫುಡ್ಗಳನ್ನು ಹೆಚ್ಚಿಗೆ ಇನ್ಕ್ಲೂಡ್ ಮಾಡಬೇಕು. ಸೊ ದಟ್ ನಮ್ಮ HDL ಹೆಚ್ಚಾಗುತ್ತೆ, ಒಳ್ಳೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ. ಮತ್ತು ಈ ಥರ ಆಹಾರ ಏನಿದೆ ನಮಗೆ ಹೆಚ್ಚಿಗೆ ತಿನ್ನೋಕ್ಕಾಗಲ್ಲ. ತುಪ್ಪ ನಾನು ನಿಮಗೆ ಕೊಟ್ಟರೆ ಎಷ್ಟು ಸ್ಪೂನ್ ತಿಂತೀರಾ? 1 ಸ್ಪೂನ್ 2 ಸ್ಪೂನ್ ತಿಂದ್ಕೊಳ್ಳೆ ಅಯ್ಯೋ ಸಾಕು. ಸೊ ತುಪ್ಪನ ಹಾಗೆ ತಗೊಳ್ಳಿಕ್ಕೆ ಕಷ್ಟ. ಸೊ ಅದು ನೀವು ಮಾಡುವಂಥ ಯಾವುದಾದ್ರೂ ಡಿಶಸ್ಸಿಗೆ ಆ್ಯಡ್ ಮಾಡಿ ತಗೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಎರಡನೇದೇನೆಂದರೆ, ಇನ್ನು ನಮಗೆ ಗುಡ್ ಫ್ಯಾಟ್ ಹೇಗೆ ಸಿಗುತ್ತೆ ಅಂದರೆ ನಟ್ಸ್ಗಳನ್ನು ಇನ್ಕ್ಲೂಡ್ ಮಾಡಬೇಕು. ಮ್ಯಾಕ್ಸಿಮಮ್ ನಟ್ಸನ್ನು ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿ. ಸೊ ಆವಾಗ ಏನಾಗುತ್ತೆ, ಅದರಲ್ಲಿ ಇರುವಂಥ ಪ್ರೋಟೀನು ಸಿಗುತ್ತೆ, ಅಟ್ ದ ಸೇಮ್ ಟೈಮ್ ನಮಗೆ ಬೇಕಾಗಿರುವಂಥ ಒಳ್ಳೆ ಫ್ಯಾಟಿ ಆಸಿಡ್ಗಳು ಸಪ್ಲೈ ಆಗುತ್ತೆ. ಆ್ಯಂಡ್ ಭಾಳ ತಿನ್ನೋಕ್ಕಾಗಲ್ಲ, ನಮಗೆ ಇಮಿಡಿಯೇಟ್ಲಿ ಹೊಟ್ಟೆ ಲೈಕ್ ಸಟೈಟಿ ಅಂತ ಹೇಳ್ತೀವಿ, ನಮ್ಮ ಹೊಟ್ಟೆ ತುಂಬದಾಗಿರುವಂಥ ಒಂದು ಫೀಲಿಂಗ್ ಬರುತ್ತೆ. ಆ್ಯಂಡ್ ಶುಗರ್ ಲೆವೆಲ್ ಕೂಡ ತುಂಬ ಚೆನ್ನಾಗಿ ಕಂಟ್ರೋಲಲ್ಲಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ ಸ್ವಲ್ಪ ಪ್ರೋಟೀನ್ ಇರುವಂಥ ಆಹಾರಗಳನ್ನು ಸೇವಿಸೋದು. ಮೊಟ್ಟೆ, ನಾನ್ ವೆಜಿಟೇರಿಯನ್ ತಿನ್ನೋರಾದರೆ, ಈಗ ವೆಜಿಟೇರಿಯನ್ಸ್ ಕೂಡ ಮೊಟ್ಟೆ ತಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ಏನು ಮಾಡ್ಬೋದು, ಅವರ ಆಹಾರದಲ್ಲಿ 2 to 3 ಎಗ್ಸ್ ಡೈಲಿ ಇನ್ಕ್ಲೂಡ್ ಮಾಡ್ಬೋದು. ಸೊ ಅದರಲ್ಲಿ ಎಗ್ ಆಲ್ಬುಮಿನ್ ಸಿಗುತ್ತೆ, ಎಗ್ ಯೋಕಲ್ಲಿ ಒಳ್ಳೆ ಫ್ಯಾಟ್ ಸಿಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಸಟೈಟಿ ಆಗುತ್ತೆ, ಭಾಳ ಮೊಟ್ಟೆ ತಿನ್ನೋಕ್ಕೂ ಆಗಲ್ಲ. 2 or 3 ಎಗ್ಸ್ ತಗೊಂಡ್ರೆ ನಮಗೆ ಏನಾಗುತ್ತೆ, ಸಫಿಷಿಯೆಂಟ್ ಆಗುತ್ತೆ. ದಟ್ ಈಸ್ ಆಲ್ಮೋಸ್ಟ್ ಒಂದು ಮೀಲ್ ತಗೊಂಡಾಗೆ ಅಷ್ಟೊಂದು ಸೆಟೈಟಿ ಫೀಲ್ ಆಗುತ್ತೆ. ಆ್ಯಂಡ್ ನೀವು ಅದಾದಮೇಲೆ ಬೇಕಾದ್ರೆ ನಿಮಗೆ ಡೌಟ್ ಇದ್ದರೆ ಶುಗರ್ ಚೆಕ್ ಮಾಡಿ ನೋಡಿ, ಶುಗರ್ ಕೂಡ ಭಾಳ ಹೆಚ್ಚಾಗಿರೋದಿಲ್ಲ, ಕಂಟ್ರೋಲಲ್ಲೇ ಇರುತ್ತೆ. ಸೊ ನೆಕ್ಸ್ಟ್ ಇಸ್ ಆ್ಯಡಿಂಗ್ ಪ್ರೋಟೀನ್. ಇದರೊಟ್ಟಿಗೆ ಎಗ್ ತಗೋಬೋದು. ಈಗ ನಾನ್ ವೆಜಿಟೇರಿಯನ್ ಫುಡ್ ತಗೊಳ್ಳೋರಾದರೆ ಅವರು ಅದರೊಟ್ಟಿಗೆ ಚಿಕನ್, ಮಟನ್, ಫಿಶ್, ಸೊ ಯಾವುದು ಬೇಕಾದರೂ ಆ್ಯಡ್ ಮಾಡ್ಬೋದು. ಆ್ಯಂಡ್ ವೆಜಿಟೇರಿಯನ್ಸ್ ಆದರೆ ನಾವೇನು ಮಾಡಬೇಕು, ಪ್ರೋಟೀನ್ ಸಿಗಬೇಕು ಅಂತಿದ್ರೆ ಪನೀರ್, ಸೋಯಾಬೀನ್, ಮೊಳಕೆ ಕಾಳುಗಳು, ಸೊ ಈ ಥರ ಐಟಮ್ಸನ್ನು ಹೆಚ್ಚಿಗೆ ತಗೋಬೇಕು. ಆ್ಯಂಡ್ ಲಾಸ್ಟ್ ಥಿಂಗ್ ಇಸ್ ಫೈಬರ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಯಾವಾಗ ನಮ್ಮ ಆಹಾರದಲ್ಲಿ ನಾರಿನಂಶ ನಾವು ಹೆಚ್ಚು ಮಾಡ್ತೀವಿ, ಸೊ ಆವಾಗ ನಮ್ಮ ಶುಗರ್ ತುಂಬ ಕಂಟ್ರೋಲಲ್ಲಿರುತ್ತೆ. ಆ್ಯಂಡ್ ಫ್ಯಾಟ್ ಕರಗಲಿಕ್ಕೂ ಕೂಡ ಫೈಬರ್ ಈಸ್ ಒನ್ ಆಫ್ ದ ಬೆಸ್ಟ್ ರೆಮಿಡಿ ಅಂತ ನಾವು ಹೇಳ್ತೀನಿ. ಯಾಕೆಂದರೆ ಫೈಬರಲ್ಲಿ ಕೂಡ ಭಾಳಷ್ಟು ಟೈಪ್ ಇದೆ. ಸೊ ಮೇನ್ಲಿ ನಾವು ಹೇಳೋದು ಸೊಲ್ಯುಬಲ್ ಫೈಬರ್. ಇನ್ಸೊಲ್ಯುಬಲ್ ಫೈಬರ್ ತಗೊಂಡ್ರೆ ಅದು ಅಷ್ಟೊಂದು ಡೈಜೆಸ್ಟ್ ಆಗಲ್ಲ. ಇನ್ಸೊಲ್ಯುಬಲ್ ಫೈಬರ್ ಕೂಡ ಡಯಾಬಿಟಿಸ್ಗೆ ತುಂಬ ಒಳ್ಳೆಯದು, ಯಾವುದೋ ಕೆಟ್ಟದು ಅಂತಲ್ಲ. ಸೊಲ್ಯುಬಲ್ ಮತ್ತು ಇನ್ಸೊಲ್ಯುಬಲ್ ಫೈಬರ್ ಎರಡೂ ಕೂಡ ತಗೋಬಹುದು. ಬಟ್ ಯಾವಾಗ ನಾವು ಫೈಬರ್ ತಗೊಳ್ತೀವಿ ಏನಾಗುತ್ತೆ, ಅದು ನಮ್ಮ ಆಹಾರದೊಟ್ಟಿಗೆ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಾಗ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಟೈಮ್ ಅಂತ ಇದೆ. ಸೊ ಅದು ಡಿಲೇ ಆಗುತ್ತೆ. ಸೊ ನಿಧಾನಕ್ಕಷ್ಟೇ ಗ್ಲೂಕೋಸು ಬಿಡುಗಡೆ ಆಗ್ತಾ ಇರ್ತದೆ. ನಮ್ಮ ಪೋಸ್ಟ್ ಪ್ರ್ಯಾಂಟಿಯಲ್ ಶುಗರ್ ಏನಿದೆಯಲ್ಲ ಅದು ತುಂಬ ಕಂಟ್ರೋಲಲ್ಲಿ ಇರುತ್ತೆ. ಆ್ಯಂಡ್ ಫೈಬರ್ ಇರುವಂಥ ಆಹಾರ ತಗೊಂಡ್ರೆ ನಮಗೆ ಸೆಟೈಟಿ ಬೇಗ ಆಗುತ್ತೆ. ನಾನು ಈಗಾಗಲೇ ಭಾಳಷ್ಟು ವೀಡಿಯೋಸಲ್ಲಿ ಹೇಳಿದ್ದೇನೆ, ಒಂದು ಕಡೆ ವೈಟ್ ರೈಸ್, ಒಂದು ತಾಟಲ್ಲಿ ವೈಟ್ ರೈಸು, ಮತ್ತೊಂದಲ್ಲಿ ಬಾಯ್ಲ್ಡ್ ರೈಸ್ ಅಥವಾ ಅನ್ಪಾಲಿಷ್ಡ್ ರೈಸ್ ತಗೊಂಡ್ರೆ ನಮಗೆ ವೈಟ್ ರೈಸ್ ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟಲ್ಲಿ ಅನ್ಪಾಲಿಷ್ಡ್ ರೈಸ್ ತಿನ್ನೋಕ್ಕಾಗಲ್ಲ. ಯಾಕೆ, ಅದರಲ್ಲಿ ನಾರಿನಂಶ ಹೆಚ್ಚಿಗೆ ಇದೆ. ಸೊ ಹಾಗಾಗಿ ನಮಗೆ ಸೆಟೈಟಿ ಬೇಗ ಆಗುತ್ತೆ, ಸಾಕು ಅಂತ ಒಂದು ಫೀಲಿಂಗ್ ಬರುತ್ತೆ. ಸೊ ನಾವೇನು ಮಾಡಬೇಕು, ನಾರಿನಂಶ ಇರುವಂಥ ಆಹಾರಗಳನ್ನ, ವೆಜಿಟೇಬಲ್ಸನ್ನು ತುಂಬ ಇನ್ಕ್ಲೂಡ್ ಮಾಡಿ, ಆದಷ್ಟು ಟ್ಯೂಬರ್ಸನ್ನು ಅವಾಯ್ಡ್ ಮಾಡಿ. ಅಂದರೆ ಪೊಟೆಟೊ, ಕ್ಯಾರೆಟು, ಬೀಟ್ರೂಟು, ಸೊ ಇಂಥ ಐಟಮ್ಸನ್ನು ಕಡಿಮೆ ಮಾಡೋದು ತುಂಬ ಒಳ್ಳೆಯದು. ಬಟ್ ಅಟ್ ದ ಸೇಮ್ ಟೈಮ್ ಬಾಕಿ ಇರುವಂಥ ಲೀಫಿ ವೆಜಿಟೇಬಲ್, ಮೆಂತ್ಯ ಸೊಪ್ಪು ಇರ್ಬೋದು, ಹರಿವೆ ಸೊಪ್ಪು ಇರ್ಬೋದು, ನುಗ್ಗೆ ಸೊಪ್ಪು ಇರ್ಬೋದು, ಆ್ಯಂಡ್ ಕುಕುಂಬರ್ ಇರ್ಬೋದು, ಬದನೆಕಾಯಿ, ಬೆಂಡೆಕಾಯಿ, ಸೊ ಈ ಥರ ಎಲ್ಲ ಬೀನ್ಸ್ಗಳು, ಎಲ್ಲ ಕಾಳುಗಳು, ಇದೆಲ್ಲ ಇನ್ಕ್ಲೂಡ್ ಮಾಡಿ ನಿಮ್ಮ ಆಹಾರದಲ್ಲಿ. ಸೊ ನಮಗೆ ಲೈಕ್ ಯಾರೋ ಹೇಳ್ಕೊಟ್ಟಿದ್ದಾರೆ, ಈ ಧಾನ್ಯಗಳಿದ್ದರೆ ಮಾತ್ರ ನಮ್ಮ ಊಟ, ನಮ್ಮ ಫುಡ್ ಒಂಥರ ಸ್ಯಾಟಿಸ್ಫೈ ಆಗುತ್ತೆ, ನಮ್ಮ ಹೆಲ್ತ್ ಸಿಗುತ್ತೆ ಅಂತ ಹೇಳಿ. ಅದು ಕಂಪ್ಲೀಟ್ಲಿ ತಪ್ಪು. ನೀವೇ ವಿಚಾರ ಮಾಡಿ, ಬೆಂಕಿ ಕಂಡಿಡಿಲ್ಲ ಅಂದರೆ ಧಾನ್ಯಗಳು ನಮ್ಮ ಹತ್ರ ತಿನ್ಲಿಕ್ಕೆ ಆಗೋದಿಲ್ಲಾಗಿತ್ತು. ಧಾನ್ಯ ತಿನ್ನೋದು ಯಾರು? ಹಕ್ಕಿ. ಯಾಕೆಂದರೆ ಅಷ್ಟೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಇದೆ ಅದಕ್ಕೆ. ಅರೌಂಡ್ 2500 ಮೈಲ್ಸ್ ನಾನ್ ಸ್ಟಾಪ್ ಫ್ಲೈ ಮಾಡುವ ಹಕ್ಕಿಗಳಿದ್ವಿ. ಸೊ ಬಟ್ ನಾವು ಈಗ 1 ಕಿಲೋಮೀಟರ್ ಕೂಡ ನಡೆಯೋದಿಲ್ಲ. ಸೊ ನಮಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೆಂಕಿ ಇಲ್ಲಾಗಿತ್ತು ಅಂದರೆ ನಾವು ಐದಾರು ಹಣ್ಣುಗಳು ತಿಂತಿದ್ವಿ, ಇಲ್ಲ ವೆಜಿಟೇಬಲ್ಸ್ ತಿಂತಿದ್ವಿ, ರಾ ಮೀಟ್ ಕೂಡ ತಿಂದಿರ್ಬೋದು. ಸೊ ಅದು ಬಿಟ್ಟು ಈ ಧಾನ್ಯಗಳು ತಿನ್ನೋದು ತುಂಬ ಕಷ್ಟ ಆಗಿತ್ತು. ಬಟ್ ಧಾನ್ಯಗಳು ಯಾವಾಗ ನಾವು ಹೆಚ್ಚಿಗೆ ಪ್ರಮಾಣದಲ್ಲಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಅಲ್ಲಿಂದ ನಮಗೆ ಕಾಯಿಲೆಗಳು ಸ್ಟಾರ್ಟ್ ಆಯಿತು.
ಈಗ ಮೊದಲೆಲ್ಲ ನಾವು ನೋಡಿದರೆ ಲೈಕ್ ನಮ್ಮ ಆನ್ಸೆಸ್ಟರ್ಸ್ ನೋಡಿದರೆ ಅವ್ರು ಏನು ಮಾಡ್ತಿದ್ರು, ಗೆಣಸು, ಸೊ ಈ ಥರ ಐಟಮ್ಸ್ ಅಷ್ಟೇ ತಗೊಳ್ತಿದ್ವಿ. ಸೊ ಅವರಿಗೆ ಧಾನ್ಯಗಳು ಇಷ್ಟೊಂದು ತಗೊಳ್ಳೋದು ಮೇ ಬಿ ಬಿಕಾಸ್ ಆಫ್ ಪವರ್ಟಿಯಲ್ಲಿ ಇರ್ಬೋದು. ಸೊ ಕಾಯಿಲೆಗಳು ಕೂಡ ತುಂಬ ಕಡಿಮೆ ಇತ್ತು. ಸೊ ಈಗ ಮೊದಲೆಲ್ಲ ಡೆಫಿಷಿಯನ್ಸೀಸಿಂದ ಕಾಯಿಲೆಗಳು ಬರೋದಿದ್ರೆ ಈಗ ತಿಂದು ತಿಂದು ಜನ ಸಾಯ್ತಾ ಇದ್ದಾರೆ. ಸೊ ನಾವೇನು ಮಾಡಬೇಕು, ನಮ್ಮ ಧಾನ್ಯಗಳನ್ನು ಆದಷ್ಟು ನಾವು ಕಡಿಮೆ ಮಾಡಬೇಕು. ಸೊ ಈ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿದಾಗ ಅದರಲ್ಲಿ ಸಫಿಷಿಯೆಂಟ್ ಆಗಿರುವಂಥ ಫೈಬರ್ ಕಂಟೆಂಟ್ ಸಿಗುತ್ತೆ. ಸೊ ಹಾಗಾಗಿ ಒಂದು ನಾ ಹೇಳ್ದಂಗೆ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಟೈಮ್ ಡಿಲೇ ಆಗುತ್ತೆ. ಸೊ ಹಾಗಾಗಿ ಪೋಸ್ಟ್ ಪ್ರ್ಯಾಂಟಲ್ ಶುಗರ್ ಏನಿದೆ ಅದು ಕಂಪ್ಲೀಟ್ಲಿ ಕಂಟ್ರೋಲಲ್ಲಿ ಇರುತ್ತೆ. ಆ್ಯಂಡ್ ನಮ್ಮ ಬಾಡಿಯಲ್ಲಿರುವಂಥ ಕೊಲೆಸ್ಟ್ರಾಲ್ ಮತ್ತು ಫ್ಯಾಟ್ ಏನಿದೆಯಲ್ಲ ಅದು ಹೆಚ್ಚಿಗೆ ಬೈಲ್ ಪ್ರೊಡಕ್ಷನ್ಗೆ ಯೂಸ್ ಆಗೋದು. ಬೈಲ್ ಅಂದರೆ ಪಿತ್ತರಸ. ಸೊ ಪಿತ್ತರಸ ಡೈಜೆಷನ್ಗೆ ಬೇಕಾಗಿರುವಂಥದ್ದು. ಡೈಜೆಷನ್ ಆದಮೇಲೆ ಅದು ಯಾವಾಗ ನಮ್ಮ ಸಣ್ಣ ಕರಳು ದೊಡ್ಡ ಕರಳಲ್ಲಿ ಹೋಗ್ತಾ ಇರುತ್ತಲ್ಲ, ಬಾಡಿ ಏನು ಮಾಡುತ್ತೆ, ಯಾವುದು ವೇಸ್ಟ್ ಮಾಡಲ್ಲ, ಇಟ್ ವಿಲ್ ರೀಅಬ್ಸಾರ್ಬ್ ಎವ್ರಿಥಿಂಗ್, ಎಲ್ಲದನ್ನು ವಾಪಸ್ ತಗೊಳುತ್ತೆ. ಬಟ್ ಯಾವಾಗ ನೀವು ನಾರಿನಂಶ ಇರುವಂಥ ಆಹಾರ ತಗೊಂಡಿರ್ತೀರೋ ಬಾಡಿಗೆ ಇದು ವಾಪಸ್ ತಗೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ಹೊಸ ಬೈಲ್ ಪ್ರೊಡಕ್ಷನ್ ಆಗಬೇಕು ಅಂದರೆ ನಮ್ಮಲ್ಲಿರುವಂಥ ಫ್ಯಾಟನ್ನು ಯೂಟಿಲೈಸ್ ಮಾಡಬೇಕು. ಸೊ ಹಾಗಾಗಿ ನಮ್ಮ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಮಾಡಲಿಕ್ಕೆ, ಬಾಡಿ ವೆಯ್ಟ್ ಕಡಿಮೆ ಮಾಡಲಿಕ್ಕೆ, ವಿಸರಲ್ ಫ್ಯಾಟ್ ಕಡಿಮೆ ಮಾಡಲಿಕ್ಕೆ, ಸಕ್ಕರೆ ಕಾಯಿಲೆನ ಕಂಟ್ರೋಲಲ್ಲಿ ಇಡಲಿಕ್ಕೆ ಕೂಡ ಈ ನಾರಿನಂಶ ಏನಿದೆ ಒನ್ ಆಫ್ ದ ಬೆಸ್ಟ್ ಲೈಕ್ ಫುಡ್ ಅಂತ ಹೇಳ್ಬೋದು. ಸೊ ನೀವೇನು ಮಾಡಬೇಕು, ಈಗ ಪ್ರೋಟೀನನ್ನು ಹೆಚ್ಚು ಮಾಡಬೇಕು ಆಹಾರದಲ್ಲಿ, ಲೈಕ್ ಫ್ಯಾಟ್ ಕಂಟೆಂಟ್ ಇರುವಂಥ ಆಹಾರಗಳನ್ನು ಹೆಚ್ಚು ಮಾಡಬೇಕು. ಅಟ್ ದ ಸೇಮ್ ಟೈಮ್ ನಾರಿನಂಶ ಇರುವಂಥ ಆಹಾರಗಳನ್ನು ತುಂಬ ಹೆಚ್ಚು ಮಾಡಬೇಕು. ಆ್ಯಂಡ್ ಅದರ ಒಟ್ಟಿಗೆ ಧಾನ್ಯಗಳು ತಗೊಳ್ಳೋದನ್ನು ಸ್ವಲ್ಪ ದಿವಸ ಕಂಪ್ಲೀಟ್ಲಿ ಬಿಟ್ಟು ನೋಡಿ. ವೆಯ್ಟ್ ಮೇ ಬಿ ಒಂದು ಸ್ವಲ್ಪ ವೆಯ್ಟ್ ಕಡಿಮೆ ಆಗ್ಬೋದು, ಬಟ್ ನೀವು ಹೆಲ್ತಿಯಾಗಿರ್ತೀರ. ಸೊ ಈ ಹೆಲ್ತ್ ಟಿಪ್ಸನ್ನು ನಾನೀಗ ಹೇಳಿರೋಂಥ ಡಯಾಬಿಟಿಸ್ ಪೇಷಂಟ್ಸ್ ಫಾಲೋ ಮಾಡಿ, ಈಗ ನಾನು ಸುಮ್ಮನೆ ಹೇಳ್ತಾ ಇರೋದಲ್ಲ, ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸಲ್ಲಿ ನಾವು ಇದು ನೋಡಿದ್ವಿ. ಆ್ಯಂಡ್ ಈಗಾಗಲೇ ನಾವು 2 ರಿಸರ್ಚ್ಗಳನ್ನು ಕೂಡ ಈ ಡಯಾಬಿಟಿಸ್ ಮೇಲೆ ಮಾಡಿದ್ವಿ. ಸೊ ಅದು ನೋಡುವಾಗ ನಮಗೆ ಆಶ್ಚರ್ಯ ಆಗುತ್ತೆ. ನಾವೆಲ್ಲ ತಿಳ್ಕೊಂಡಾಗ ಇನ್ಸುಲಿನ್ ಕಡಿಮೆ ಇದ್ದಿದ್ದಕ್ಕೆ ಸಕ್ಕರೆ ಕಾಯಿಲೆ ಬರಲ್ಲ ಅಂತಲ್ಲ. ಟೈಪ್ 1 ಡಯಾಬಿಟಿಸ್ ಏನಿದೆ ಅದರಲ್ಲಿ ಇನ್ಸುಲಿನ್ ಕಡಿಮೆ ಇರುತ್ತೆ. ಈವನ್ ಟೈಪ್ 2 ಡಯಾಬಿಟಿಸಲ್ಲಿ ಕೂಡ ಲೇಟರ್ ಸ್ಟೇಜಸಲ್ಲಿ ಏನಾಗುತ್ತೆ, ನಮ್ಮ ಪ್ಯಾಂಕ್ರಿಯಾಸಲ್ಲಿ ಇರುವಂಥ ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾಂಗ್ಸಲ್ಲಿ ಇರುವಂಥ ಬೀಟಾ ಸೆಲ್ಸ್ ಒಂಥರ ಎಕ್ಸಾಸ್ಟ್ ಆಗಿ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಅದಕ್ಕೆ ಡಯಾಬಿಟಿಕ್ ಪೇಷಂಟ್ಸ್ ಹೇಳ್ತಾರೆ, ಇಷ್ಟು ದಿವಸ ನಾನು ಬರೀ ಮಾತ್ರೆಗಳಲ್ಲಿದ್ದೆ, ಈಗ ಇನ್ಸುಲಿನ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಸೊ ಇನಿಷಿಯಲಿ ಇನ್ಸುಲಿನ್ ಬೇಕಾಗಲ್ಲ. ಸೊ ಯಾಕೆ ಇನ್ಸುಲಿನ್ ಲೆವೆಲ್ ಹೈ ಇದೆ, ಬಟ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ. ಬಟ್ ಆದರೂ ನಾವೇನು ಮಾಡ್ತೀವಿ, ಚೆನ್ನಾಗಿ ಆಹಾರ ತಗೊಂಡು ಚೆನ್ನಾಗಿ ಮೆಡಿಸಿನ್ಸ್ ಕೂಡ ತಿನ್ನೋದ್ರಿಂದ ನಮ್ಮ ಸಕ್ಕರೆ ಕಾಯಿಲೆ ಯಾವತ್ತೂ ಗುಣ ಆಗಲ್ಲ. ಆ್ಯಂಡ್ ವಿ ಹ್ಯಾವ್ ಎ ಮೈಂಡ್ ಸೆಟ್ ಲೈಕ್ ಓಕೆ, ಸಕ್ಕರೆ ಕಾಯಿಲೆ ಬಂದರೆ ಅದು ಹೋಗಲ್ಲ, ಯಾರು ಬಿಟ್ಟೋದ್ರು, ಹೆಂಡತಿ ಬಿಟ್ಟೋದ್ರು ಸಕ್ಕರೆ ಕಾಯಿಲೆ ಬಿಟ್ಟೋಗಲ್ಲ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾವು ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗ್ತೀವಿ. ಬಟ್ ಇದೇ ಥರ ಇರುವಂಥ ಆಹಾರ ಕ್ರಮವನ್ನು ನೀವು ಸ್ಟ್ರಿಕ್ಟ್ಲಿ ಫಾಲೋ ಮಾಡಿ ನೋಡಿ, ನಿಮಗೆ ಸಕ್ಕರೆ ಕಾಯಿಲೆನ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಲಿಕ್ಕೆ, ಈವನ್ ಅದನ್ನು ರಿವರ್ಸ್ ಮಾಡಲಿಕ್ಕೆ ಕೂಡ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.